ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಬಹಳ ಸಂತೋಷದಿಂದ ಈ ದಿನ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಸ್ವರ್ಗದ ಶಕ್ತವಾದ ದೇವರ ಅದ್ಭುತ ಕರ ನಿಮಗೆ ಸಹಾಯ ಮಾಡಲಿ, ನಿಮ್ಮ ಪ್ರಾರ್ಥನೆಗೆ ಉತ್ತರವು ಲಭಿಸಲಿ. ನಿಮ್ಮೆಲ್ಲರಿಗಾಗಿ ಈ ಧ್ಯಾನ ಮಂದಿರದಲ್ಲಿ ವಿಶೇಷವಾಗಿ ಪ್ರಾರ್ಥಿಸುತ್ತಿದ್ದೇವೆ. ಇಂದು ಆಲಿಸುವ ದೇವರ ವಾಕ್ಯ ಆದಿಕಾಂಡ 30ನೇ ಅಧ್ಯಾಯ 29 ಮತ್ತು 30ನೇ ವಾಕ್ಯವನ್ನು ಆಲಿಸೋಣ. ಅದಕ್ಕೆ ಯಾಕೋಬನು, ನಾನು ನಿಮಗೆ ಎಷ್ಟು ಸೇವೆ ಮಾಡಿದನೆಂಬುದು ನನ್ನ ವಶದಲ್ಲಿದ್ದ ನಿಮ್ಮ ಪಶು ಪ್ರಾಣಿಗಳು ಹೇಗೆ ಅಭಿವೃದ್ಧಿ ಆಗಿವೆ ಎಂಬುದನ್ನು ನೀವೇ ಬಲ್ಲಿರಿ. ನಾನು ಬರುವುದಕ್ಕೆ ಮೊದಲು ನಿಮಗಿದ್ದ ಕೆಲವು ಈಗ ಬಹಳವಾಗಿ ಹೆಚ್ಚಿವೆ. ನಾನು ಹೋದ ಕಡೆಗಳೆಲ್ಲ ಸರ್ವೇಶ್ವರ ನಿಮ್ಮನ್ನು ಆಶೀರ್ವದಿಸಿದ್ದಾರೆ. ಆದರೆ ನಾನು ನನ್ನ ಸ್ವಂತ ಮನೆತನಕ್ಕಾಗಿ ಸಂಪಾದಿಸುವುದು ಯಾವಾಗ ಎಂದನು. ಪ್ರಿಯರೇ, ಯಾಕೋಬನು ಲಾಬಾನನ ಹತ್ತಿರ ಹೇಳಿದ ಮಾತುಗಳನ್ನು ಆಗಿದೆ ದೇವರ ವಾಕ್ಯದಲ್ಲಿ ನಾವು ಆಲಿಸಿದ್ದು. ಯಾಕೋಬನು ದೇವರಿಂದ ಅನುಗ್ರಹಿಸಲ್ಪಟ್ಟ ಒಬ್ಬ ವ್ಯಕ್ತಿಯಾಗಿದ್ದ. ಅದರ ಪ್ರತ್ಯೇಕತೆ, ಅನುಗ್ರಹ ಇರುವ ವ್ಯಕ್ತಿ ಎಲ್ಲಿ ಹೋಗುವಾಗಲೂ ಅಲ್ಲೆಲ್ಲ ಆ ವ್ಯಕ್ತಿಯಿಂದ ಆ ಮನೆ, ಆ ಸ್ಥಳವು ಅನುಗ್ರಹಿಸಲ್ಪಡುತ್ತದೆ. ಆಮೇನ್. ಅನುಗ್ರಹ ಪ್ರಸರಿಸುತ್ತದೆ. ಅನುಗ್ರಹ ಇರುವ ವ್ಯಕ್ತಿಯಿಂದ ಕುಟುಂಬವು ಅನುಗ್ರಹಿಸಲ್ಪಡುತ್ತದೆ. ಈ ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ಪಾಲ್ಗೊಂಡು ಪ್ರಾರ್ಥಿಸುವ ನಿಮ್ಮ ಹತ್ತಿರ ಹೇಳಲೇ, ನೀವು ದೇವರನ್ನು ಕರೆದು ಪ್ರಾರ್ಥಿಸುವಾಗ ನೀವು ನಿನ್ನೆಗಿಂತ ಇಂದು ಅನುಗ್ರಹಿಸಲ್ಪಡುತ್ತೀರಾ. ಪ್ರತಿನಿತ್ಯವೂ ಹೆಚ್ಚು ಹೆಚ್ಚು ಆಶೀರ್ವಾದಗಳನ್ನು ಪಡೆದುಕೊಳ್ಳುತ್ತೀರಾ. ಕಾರಣ ದೇವರ ವಾಕ್ಯ ಆಲಿಸುವ ನೀವು ಸಮೇತ ತಿಳಿಯದೆ ನಿಮ್ಮ ಶರೀರದಲ್ಲಿ, ಅಂತರಿಕ್ಷದಲ್ಲಿ ದೇವರ ಸಂಚಲನ ಉಂಟಾಗುತ್ತದೆ. ಒಂದು ಗ್ಲಾಸಿಗೆ ನೀರಿನಲ್ಲಿ ಉಪ್ಪು ಸಕ್ಕರೆ ಸೇರುವ ಹಾಗೆ ಅದು ನಿಮಗೆ ಅನುಗ್ರಹವಾಗಿ ಮಾರ್ಪಡುತ್ತದೆ. ಪ್ರಾರ್ಥಿಸುವ ನಿಮ್ಮಿಂದ ನಿಮ್ಮ ಭವನ, ನಿಮ್ಮ ಮಕ್ಕಳು, ನಿಮ್ಮ ಕುಟುಂಬ, ನಿಮ್ಮ ಕೆಲಸ ಕಾರ್ಯಗಳು ಅನುಗ್ರಹಿಸಲ್ಪಡುತ್ತದೆ. ನಮಗೆ ಪ್ರಾರ್ಥಿಸೋಣವೇ? ಪ್ರಭುವೇ, ನನ್ನಿಂದ ನನ್ನ ಮನೆಯನ್ನು, ನನ್ನ ಮಕ್ಕಳನ್ನು, ನನ್ನ ಸ್ನೇಹಿತರನ್ನು, ನನ್ನ ಎಲ್ಲ ಕೆಲಸ ಕಾರ್ಯಗಳನ್ನು ಅನುಗ್ರಹಿಸಿರಿ. ನನ್ನ ಎಲ್ಲಾ ಸಮಸ್ಯೆಗಳಿಂದ ಬಿಡುಗಡೆ ನೀಡಿರಿ ಎಂದು ಪ್ರಾರ್ಥಿಸಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮೇ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.